ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ನಿನ್ನೆ ನಾವು ಚಿಂತನೆ ಮಾಡಿದಾಗ ರಾಯರು ಶೇಷಾಂಶ ಸಂಭೂತರು, ಸಾಕ್ಷಾತ್ ಶೇಷಾವತಾರಿಗಳು ಅಂತ ನಾವು ಏನು ಚಿಂತನೆ ಮಾಡ್ತೀವಲ್ಲ, ಇದು ಹರಿದಾಸರ ಮಾತುಗಳು. ವಿಜಯರಾಯರು, ಗೋಪಾಲದಾಸರು, ನಂತರದಲ್ಲಿರ್ತಕ್ಕಂಥ ಕನಕಾದ್ರಿವಾಸ ವಿಠಲರು, ಕೃಷ್ಣದೇವರಾಯ ಇವರೇ ಮೊದಲಾದವರೆಲ್ಲ ಕೂಡ ತಮ್ಮ ಶಿಲಾಶಾಸನಾದಿಗಳಿಂದ ಸ್ಪಷ್ಟ ಮಾಡಿದ್ದಾರೆ ಅಂತ ನಾವು ನೋಡ್ಕೊಂಡ್ವಿ. ಆದರೂ ಕೂಡ ಇನ್ನೂ ಅದಕ್ಕಿಂತ ಪ್ರಾಚೀನರು ಯಾರಾದರೂ ರಾಯರ ಅಂಶ ಆವೇಶದ ಬಗ್ಗೆ ಹೇಳಿದ್ದಾರಾ ಅಂತಂದರೆ ನಾವು ಅದರ ಬಗ್ಗೆ ಚಿಂತನೆ ಮಾಡಿದ್ದೇವೆ. ರಾಘವೇಂದ್ರಿಯ ವಿಜಯಕಾರರು ಮೊಟ್ಟ ಮೊದಲನೇ ಗ್ರಂಥ ಅದು ರಾಯರ ಬಗ್ಗೆ ಬಂದಿರತಕ್ಕಂಥದ್ದು. ಸಮಕಾಲದಲ್ಲಿ ಅಲ್ಲಿ ಎಲ್ಲಿ ಕೂಡ ರಾಯರ ಅಂಶ ಆವೇಶದ ಬಗ್ಗೆ ಹೇಳಿಲ್ಲ. ಇನ್ನು ಎರಡನೇ ಸ್ತೋತ್ರ ಬಂದಿದ್ದು ಅಪಣಾಚಾರ್ಯರು. ರಾಯರು ಬೃಂದಾವನ ಪ್ರವೇಶ ಮಾಡಿದ ಕೂಡಲೇ ಅವರ ಮುಖಕಮಲದಿಂದ ಹೊರಹೊಮ್ಮಿರತಕ್ಕಂಥ, ಅಪಣಾಚಾರ್ಯರ ಮುಖಕಮಲದಿಂದ ಹೊರಹೊಮ್ಮಿರತಕ್ಕಂಥ ರಾಯರ ಅಗಮ್ಯ ಮಹಿಮೆಯನ್ನು ಹೇಳತಕ್ಕಂಥ, ಅವರ ಅನುಗ್ರಹ ಯಾವ ರೀತಿ ಸಮಾಜದ ಮೇಲೆ ಆಗ್ತದೆ ಎಂಬುದರ ಬಗ್ಗೆ ಹೇಳಿರ್ತಕ್ಕಂಥ ಒಂದು ಸ್ತೋತ್ರ ಸಾಹಿತ್ಯ ಅಂದರೆ ಶ್ರೀ ಪೂರ್ಣಬೋಧ ಗುರುತೀರ್ಥ ವಯೋಬ್ಧಿಪಾರ. ಇದರಲ್ಲಿ ಈ ಸ್ತೋತ್ರದಲ್ಲಿ ಅಪಣಾಚಾರ್ಯರು ರಾಯರ ಅಂಶ ಆವೇಶ ಅವತಾರಗಳ ಬಗ್ಗೆ ಏನಾದರೂ ಹೇಳಿದ್ದಾರೆ ಅಂತಂದರೆ, ನಿಜವಾಗಿ ನೋಡಿದರೆ ಸಾಮಾನ್ಯ ದೃಷ್ಟಿಯಿಂದ ಮೇಲ್ನೋಟಕ್ಕೆ ನೋಡಿದಾಗ ಅಪಣಾಚಾರ್ಯರ ಈ ಸ್ತೋತ್ರದಲ್ಲಿ ಎಲ್ಲೂ ಕೂಡ ರಾಯರ ಮೂಲ ರೂಪ ಇಂತಹದ್ದು, ರಾಯರಲ್ಲಿರ್ತಕ್ಕಂಥ ಆವೇಶ ಇಂತಹದ್ದು, ಇವರು ಇಂಥ ಅಂಶದಿಂದ ಕೂಡಿಕೊಂಡಿರ್ತಕ್ಕಂಥವ್ರು ಇಷ್ಟು ಅವತಾರಗಳನ್ನು ಮಾಡಿರ್ತಕ್ಕಂಥದ್ದು ಅಂತ ಎಲ್ಲಿ ಹೇಳಿಲ್ಲ ರಾಯರ ಸ್ತೋತ್ರದಲ್ಲಿ ಮೇಲ್ನೋಟ ನೋಡಿದಾಗ. ಆದರೆ ಜ್ಞಾನಿಗಳು ಹೇಗೆ ಮಾಡ್ತಾರೆ ಅಂದರೆ, ಇದು ಒಂದು ಸಂಪ್ರದಾಯ ನಮ್ಮಲ್ಲಿ ಬಹಳ ಗುಪ್ತವಾಗಿ ಹೇಳ್ತಾರೆ. ತಮ್ಮ ಗುರುಗಳ ಸ್ವರೂಪವನ್ನಾಗಲಿ, ಅವರ ಅವತಾರಗಳನ್ನಾಗಲಿ, ಅವರಲ್ಲಿರುವ ಆವೇಶವನ್ನಾಗಲಿ ಕೆಲವರು ಸ್ಪಷ್ಟವಾಗಿ ಹೇಳ್ತಾರೆ, ಮತ್ತು ಕೆಲವರು ಬಹಳ ಗುಪ್ತವಾಗಿ ತಮ್ಮ ಗುರುಗಳ ಆವೇಶ ಅವತಾರಗಳನ್ನು ಹೇಳ್ತಾರೆ. ಇದು ಎಲ್ಲಿಂದ? ಆಚಾರ್ಯ ಮಧ್ವರಿಂದ ಹಿಡ್ಕೊಂಡು ಈ ಸಂಪ್ರದಾಯ ಬಂದದ ಮಾತು. ಕೇವಲ ಆಚಾರ್ಯರು ಒಬ್ಬರು ಮಾತ್ರನೇ ತಮ್ಮ ಅವತಾರದ ಬಗ್ಗೆ, ತಮ್ಮ ಮೂಲ ರೂಪದ ಬಗ್ಗೆ ಸ್ಪಷ್ಟ ಮಾಡಿರ್ತಕ್ಕಂಥವ್ರು. ದಾಸರ ಆಮೇಲೆ ನಂತರದಲ್ಲಿ ನಿಜವಾಗಿ ಹೇಳಬೇಕಾದ್ರೆ ವಾದಿರಾಜ ಸ್ವಾಮಿಗಳು, ಭಾವಿ ಬ್ರಹ್ಮರು, ಋಜುಪುಂಗವರು ಅಂತಂಬುದನ್ನು ವಾದಿರಾಜರು ಎಲ್ಲಿ ತಮ್ಮ ಸಾಹಿತ್ಯದಲ್ಲಿ ಹೇಳಿಕೊಂಡಿಲ್ಲ. ಆದರೆ ಅವರು ವೃಂದಾವನ ಪ್ರವೇಶ ಮಾಡಿದ ಮೇಲೆ ಒಬ್ಬ ಏಡಮೂಕೋಪಿ ಅಂದರೆ ಒಂಥರ ಮೂಕನಂತೆ ಇರತಕ್ಕಂಥ ಮಂದಮತಿಯಾದ ಒಬ್ಬ ತಮ್ಮ ಶಿಷ್ಯನಲ್ಲಿ ದ್ವಾರ ಹೇಳಿಸಿದ್ದಾರೆ. ಅದು ಸ್ವಪ್ನ ವೃಂದಾವನ ಅಂಥೇಳಿ. ಇದನ್ನು ಅಂಗೀಕಾರ ಮಾಡೋರು ಮಾಡ್ತಾರೆ, ಅಂಗೀಕಾರ ಮಾಡದೇ ಇರೋರು ಮಾಡುವುದಿಲ್ಲ. ಅದನ್ನು ನಾವು ಅವ್ರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ, ಅದರ ಬಗ್ಗೆ ಆಲೋಚನೆ ಮಾಡೋದು ಬೇಡ. ನಮಗೆ ವಿಶ್ವಾಸಿತ್ತ ನಾವು ವಾದಿರಾಜರನ್ನು ರುಜುಗಳನ್ನಾಗಿ ಚಿಂತನೆ ಮಾಡೋದು. ಸೊ ವಾದಿರಾಜರು ಸಾಕ್ಷಾತ್ ರುಜುಪುಂಗವರು ಎಂಬುದನ್ನು ಎಲ್ಲ ಹರಿದಾಸರು ಮುಕ್ತ ಕಂಠದಂತ ಹೇಳಿದ್ದಾರೆ. ಇನ್ನು ದಾಸರ ಪರಂಪರೆಯಲ್ಲಿ ನೋಡಿಕೊಂಡಾಗ ವಿಜಯದಾಸರು ಮಾತ್ರ ತಮ್ಮ ಹಿಂದಿನ ಅವತಾರಗಳನ್ನು ಹೇಳಿಕೊಂಡಿದ್ದಾರೆ, ಮತ್ತಾರು ಹೇಳಿಕೊಂಡಿಲ್ಲ. ಶೇಷದಾಸರು ಅಂತ ಆಗಿ ಹೋಗಿರ್ತಕ್ಕಂಥ 20ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಮಹಾನುಭಾವರು ಗುರು ವಿಜಯದಾಸರು, ಇವರು ತಾವಿದ್ದಾಗ ನೇರವಾಗಿ ನಾನು ಇಂಥ ಅಂಶ ಇಂಥ ಅವತಾರ ಅಂತ ಹೇಳಿಕೊಂಡಿಲ್ಲ. ಆದರೆ ಭಗವಂತನ ಸ್ತೋತ್ರ ಮಾಡುವಾಗ ಭಾವೋದ್ವೇಗಕ್ಕೆ ಒಳಗಾಗಿ ಒಂದು ರೀತಿಯಿಂದ ಪರವಶರಾಗಿ ಭಗವಂತನನ್ನು ಪ್ರತ್ಯಕ್ಷ ಕಾಣ್ತಾ, ಏನು ಸ್ವಾಮಿ ಆಗ ನಿನ್ನನ್ನು ಕಾಪಾಡಿದ್ದೇನು ರಣರಂಗದಲ್ಲಿ, ಈಗ ನನ್ನನ್ನು ಬಿಟ್ಟಿದ್ದೇನೆ ಈ ಸಂಸಾರದಲ್ಲಿ ಮುಳುಗಿಸಿದ್ದೇನು, ಹೀಗೆಲ್ಲ ಹೇಳ್ತಾ ತಾವು ಅರ್ಜುನಾಂಶ ಸಂಭೂತರು, ಇಂದ್ರಾಂಶ ಸಂಭೂತರು ಅಂತ ಹೇಳ್ಕೊಂಡಿದ್ದಾರೆ. ಅದು ಕೂಡ ಅವರು ಇರೋವರೆಗೆ ನಮಗೆ ಯಾವುದೂ ಉಪಲಬ್ಧಿ ಇಲ್ಲ. ಅವರು ದೇಹತ್ಯಾಗ ಮಾಡಿ ಇಹಲೋಕದ ಯಾತ್ರೆಯನ್ನು ಮುಗಿಸಿದ ನಂತರದಲ್ಲಿ ಅವರ ಸಾಹಿತ್ಯ ಪೂರ್ಣ ಸಿಕ್ಕಿಲ್ಲ, ಸ್ವಲ್ಪ ಸಿಕ್ಕಾವೆ. ಆ ಸಿಕ್ಕ ಸ್ವಲ್ಪ ಸಾಹಿತ್ಯದಲ್ಲಿ ಇದು ನಮಗೆ ವ್ಯಕ್ತ ಆಯಿತು. ಎಲ್ಲಿ ಕೂಡ ಅವರು ನಾನು ಇಂಥ ಇಂದ್ರಾಂಶ ಅಂತ ಹೇಳ್ಕೊಂಡಿಲ್ಲ, ಭಗವಂತನ ಸ್ತೋತ್ರ ಮಾಡುವಾಗ ಹೊರಗೆ ಬಂದಿರತಕ್ಕಂಥದ್ದು. ಇನ್ನು ಗುರುಗಳು ಶಿಷ್ಯನಾದವನು ಏನು ಮಾಡ್ತಾನೆ ಅಂದರೆ, ತನ್ನ ಗುರುಗಳ ನಿಯತ ಗುರುಗಳು ಇರ್ತಾರಲ್ಲ, ತನ್ನ ಆತ್ಮೋದ್ಧಾರಕ ಗುರುಗಳು,
ತನಗೆ ಬಿಂಬಾಪರೋಕ್ಷ ಮಾಡಿಸಿರತಕ್ಕಂಥ ಗುರುಗಳು ಅವರ ಬಗ್ಗೆ ಹೇಳುವಾಗ ಕೂಡ ಸ್ಪಷ್ಟವಾಗಿ ಎಲ್ಲಿ ಹೇಳುವುದಿಲ್ಲ. ಸ್ವಲ್ಪ ಬಹಳ ಗಂಭೀರವಾದ ರೀತಿಯಲ್ಲಿ ಅಂತರಂಗದಲ್ಲಿ, ಅಂದರೆ ಧ್ವನ್ಯರ್ಥದಲ್ಲಿ ಅದನ್ನು ಮುಚ್ಚಿಟ್ಟು ಹೇಳ್ತಾರೆ. ಅದು ಜ್ಞಾನಿಗಮ್ಯವಾಗಿರ್ತದೆ, ಜ್ಞಾನಿಗಳಿಗೆ ಮಾತ್ರ ತಿಳಿತದೆ, ಆಮೇಲೆ ಅದು ಪ್ರಚಾರಕ್ಕೆ ಬರ್ತದೆ. ಅದರಂತೆ ಅಪ್ಪಣಾಚಾರ್ಯರು ಎಲ್ಲಿ ಕೂಡ ತಮ್ಮ ನೀತ ಗುರುಗಳಾಗಿರ್ತಕ್ಕಂಥ, ತಮ್ಮ ಆತ್ಮೋದ್ಧಾರಕರಾಗಿರತಕ್ಕಂಥ, ಒಂದು ರೀತಿಯಿಂದ ಜೀವಿತೇಶ್ವರರು ಅನಿಸಿಕೊಂಡಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅಂಶದ ಬಗ್ಗೆ ಆಗಲಿ, ಮೂಲ ರೂಪದ ಬಗ್ಗೆ ಆಗಲಿ, ಅವರಲ್ಲಿರುವ ಆವೇಶದ ಬಗ್ಗೆ ಆಗಲಿ, ಅವರ ಅವತಾರಗಳ ಬಗ್ಗೆ ಆಗಲಿ ಎಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ. ಅದು ಸ್ವಲ್ಪ ನಾವು ಭಕ್ತಿಯಿಂದ, ವಿಶ್ವಾಸದಿಂದ ರಾಯರ ಸ್ತೋತ್ರವನ್ನು ಆಳವಾಗಿ ಅಧ್ಯಯನ ಮಾಡಿದಾಗ, ಜ್ಞಾನಿಗಳ ವಚನವನ್ನು, ಜ್ಞಾನಿಗಳು ಹೇಳಿರ್ತಕ್ಕಂಥ ಮಾತುಗಳನ್ನು ಆಧಾರವಾಗಿಟ್ಟುಕೊಂಡು ನಾವು ನೋಡಿದಾಗ ಖಂಡಿತ ರಾಘವೇಂದ್ರ ಸ್ವಾಮಿಗಳ ಜೀವಿತ ವಿಶೇಷಗಳು, ಅವರ ಅಂಶ, ಆವೇಶ, ಅವತಾರಗಳ ಬಗ್ಗೆ ಅಪ್ಪಣಾಚಾರ್ಯರ ಸಾಹಿತ್ಯದಲ್ಲಿ ನಮಗೆ ಸಿಗುತ್ತದೆ. ಅದು ನೇರವಾಗಿ ಸಿಗೋದಿಲ್ಲ, ಧ್ವನ್ಯರ್ಥದಲ್ಲಿ ಸಿಗುತ್ತದೆ. ಅದನ್ನು ಸ್ವಲ್ಪ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಅಪ್ಪಣಾಚಾರ್ಯ ಎಲ್ಲಿ ಹೇಳಿದ್ದಾರೆ? ರಾಯರು ಶೇಷಾಂಶರು ಅಂಬುವುದಕ್ಕಾಗಲಿ, ಅವರು ಪ್ರಹ್ಲಾದನಾಗಿ ಅವತಾರ ಮಾಡಿದರು, ಲಕ್ಷ್ಮಣನಾಗಿ ಅವತಾರ ಮಾಡಿದರು, ಬಲರಾಮನಾಗಿ, ಬಾಲ್ಮೀಕನಾಗಿ, ವ್ಯಾಸರಾಜರಾಗಿ, ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದರು ಎಂಬುದನ್ನು ಅಪ್ಪಣಾಚಾರ್ಯರು ತಮ್ಮ ಸ್ತೋತ್ರದ, ತಾವು ಮಾಡಿರ್ತಕ್ಕಂಥ ರಾಯರ ಸ್ತೋತ್ರದ ಎಲ್ಲಿ ಹೇಳಿದ್ದಾರೆ ಸ್ವಲ್ಪ ನೋಡೋಣ. ಅಂತಾರೆ ಮೊಟ್ಟ ಮೊದಲನೇ ಪದ್ಯ ಮಂಗಲಾಚರಣಾತ್ಮಕವಾಗಿರತಕ್ಕಂಥ ರಾಯರ ವಾಗ್ವೈಖರಿಯನ್ನು, ಅಂದರೆ ಆ ವಾಕ್ಸರಣಿ ಏನದಲ್ಲ, ರಾಯರು ಮಾಡಿರ್ತಕ್ಕಂಥ ಗ್ರಂಥಗಳು, ಅವರ ಮುಖ ಕಮಲದಿಂದ ಹೊರಹೊಮ್ಮಿರತಕ್ಕಂಥ ವೇದಾಂತ ಮಾತುಗಳಿರಬಲ್ಲ, ಅವುಗಳನ್ನು ಗಂಗೆಗೆ ಹೋಲಿಸ್ತಾ ಒಂದು ಅದ್ಭುತವಾದ ಶ್ಲೋಕವನ್ನು ಮಾಡಿದ್ದಾರೆ. 2 ಶ್ಲೋಕವನ್ನು ಮಾಡಿದ್ದಾರೆ. ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪರ ಕಾಮಾರಿಮಕ್ಷ ವಿಷಮಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗಚರತ್ಸು ಹಂಸ ದೇವಾಲಿ ಸೇವಿತ ಪರಂಘ್ರಿಪಯೋಜಲಗ್ನಾಂ ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವನೀಚೋಚ್ಯ ಭಾವಮುಖನಕ್ರಗಣೈ ಸಮೇತ ದುರ್ವಾದ್ಯಜಾಪದಿಗಿಲೈರ್ಗುರು ರಾಘವೇಂದ್ರ ವಾಗ್ದೇವತಾ ಸರಿದಮಂ ವಿಮಲೀಕರೋತು. ಗುರು ರಾಘವೇಂದ್ರ ಗುರು ಸಾರ್ವಭೌಮರ ವಾಗ್ದೇವತಾ, ಆ ಮಾತುಗಳು ಎಂತಕ್ಕಂಥ ದೇವತೆ ಇದ್ದಾಳಲ್ಲ, ಅದ್ಯಾರು? ವಾಗ್ದೇವತಾ ದೇವತಾ ಸರಿತ್. ಅದು ವಾಕ್ಕಲ್ಲ, ರಾಯರ ಮುಖ ಕಮಲದಿಂದ ಹೊರಹೊಮ್ಮಿರತಕ್ಕಂಥ ಗ್ರಂಥ ರೂಪದಲ್ಲಿ, ಸ್ತೋತ್ರ ರೂಪಗಳಲ್ಲಿ ಹೊರಹೊಮ್ಮಿರತಕ್ಕಂಥ ಶಬ್ದಜಾಲಗಳೇನವಲ್ಲ, ಅವು ಬರೇ ಮಾತುಗಳಲ್ಲ, ಅವೇನು ದೇವತಾ ಸರಿತ್. ದೇವತಾ ಸರಿತ್ ಅಂದರೆ ದೇವಗಂಗೆ ಅಂತ ಅರ್ಥ. ಸರಿತ್ ಅಂದರೆ ನದಿ, ದೇವನದಿ. ದೇವನದಿ ಎಂಬ ಹೆಸರು ಗಂಗೆಗೆ ಮಾತ್ರ ಮೀಸಲೇ ಹೊರತಾಗಿ ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣ, ಭಾಗೀರಥಿ ಏನು ನದಿಗಳವಲ್ಲ, ಬಹಳಷ್ಟು ನದಿಗಳವೆ. ಯಾವ ನದಿಗಳನ್ನು ನಮ್ಮ ಭಾರತೀಯರು ದೇವತಾ ಸರಿತ್, ದೇವಗಂಗೆ ಅಂತ ಕರೆಯೋದಿಲ್ಲ. ಒಂದೇ ಒಂದು ಭಾಗೀರಥಿಯನ್ನು ಮಾತ್ರ, ಭಗೀರಥಿನಿಂದ ಸ್ವರ್ಗಲೋಕದಿಂದ ತರಲ್ಪಟ್ಟಿರ್ತಕ್ಕಂಥ ನದಿ ಅಂತ ಏನದಲ್ಲ, ಅದನ್ನು ಮಾತ್ರ ದೇವತಾ ಸರಿತ್, ದೇವಗಂಗೆ ಅಂತ ಕರೀತಾಳೆ. ಕಾರಣ ಏನಂದರೆ ಅದು ದೇವನಾಗಿರ್ತಕ್ಕಂಥ ಪರಬ್ರಹ್ಮನ, ತ್ರಿವಿಕ್ರರೂಪಿಯಾದ ಪರಮಾತ್ಮನ ಪಾದಾಂಗುಷ್ಠದಿಂದ ಉತ್ಪನ್ನಳಾಗಿ ಬ್ರಹ್ಮಲೋಕಕ್ಕೆ ಬಂದು, ಅಲ್ಲಿಂದ ಮುಂದೆ ಧ್ರುವಮಂಡಲಕ್ಕೆ ಬಂದು, 14 ಸ್ವರ್ಗಲೋಕಕ್ಕೆ ಬಂದು, ಸ್ವರ್ಗಲೋಕದಿಂದ ಧ್ರುವಮಂಡಲಕ್ಕೆ ಬಂದು, ಧ್ರುವಮಂಡಲದಿಂದ ಶಿಂಶುಮಾರ ರೂಪಿ ಪರಮಾತ್ಮನ ದೇಹದಲ್ಲಿ ಹರಿದು ಬಂದು ಮೇರು ಪರ್ವತದ ಮೇಲೆ ಧುಮುಕಿ, ಆ ಮೇರು ಪರ್ವತದಿಂದ 4 ದಿಕ್ಕುಗಳಿಗೆ 4 ಭಾಗವಾಗಿ ಭೂಲೋಕವನ್ನು ಪ್ರವೇಶ ಮಾಡಿಲ್ಲ. ಅದ ಕಾರಣ ಇವಳನ್ನು ಮಾತ್ರ ದೇವಗಂಗೆ ಅಂತ ದೇವ ಸರಿತ್, ಸ್ವರ್ಧುನಿ ಅಂತಾರೆ, ದೇವಗಂಗೆ ಅಂತ ಕರೀತಾರೆ. ಇಂಥ ದೇವಗಂಗೆಗೆ ಮಂತ್ರಾಲಯ ಮಹಾಪ್ರಭುಗಳ ವಾಕ್ಯಗಳನ್ನು, ಆ ಮಾತುಗಳನ್ನು ಹೋಲಿಸ್ತಾರೆ. ಆಗ ವಿಶೇಷಣಗಳು ಬಳಸ್ತಾರೆ. 5 ವಿಶೇಷಣಗಳು. ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ. ಆ ಗಂಗೆ ಅಂಥವಳು ಶ್ರೀಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ. ಅವಳು ಸಮುದ್ರವನ್ನು ಸೇರ್ತಾಳೆ. ಅವಳು ಯಾವ ಸಮುದ್ರ? ಅದು ಎಲ್ಲಿರ್ತಕ್ಕಂಥದ್ದು? ಶ್ರೀ ಅಂದರೆ ಸಂಪತ್ತು, ಸಂಪತ್ತಿನಿಂದ ಪೂರ್ಣವಾಗಿರತಕ್ಕಂಥ. ಬೋಧ ಅಂದರೆ ಬುಧನ, ಗುರು ಅಂದರೆ ತಂದೆಯಾಗಿರತಕ್ಕಂಥ.
ಅಂದರೆ ಸಂಪತ್ತಿನಿಂದ ಪೂರ್ಣನಾಗಿ ಬುಧ ಅಂತಕ್ಕಂಥ ದೇವತೆಗೆ ತಂದೆಯಾಗಿರತಕ್ಕಂಥ ಚಂದ್ರ ಇದ್ದಾರಲ್ಲ, ಆ ಚಂದ್ರನಿಗೆ ಉತ್ಪತ್ತಿ ಸ್ಥಾನ, ತೀರ್ಥ ಅಂದರೆ ಉತ್ಪತ್ತಿ ಸ್ಥಾನವೆನಿಸಿಕೊಂಡಿರ್ತಕ್ಕಂಥ ಪಯೋಬ್ಧಿ ಕ್ಷೀರ ಸಮುದ್ರವನ್ನು ಅದೇ ಪಾರವಾಗಿ ಉಳ್ಳವಳು ಅಲ್ಲಿ ಸೇರ್ತಾಳೆ. ಚಂದ್ರ ಎಲ್ಲಿಂದ ಹುಟ್ಟಿದ? ಚಂದ್ರ, ಮಹಾಲಕ್ಷ್ಮಿ ಇವರೆಲ್ಲರೂ ಕೂಡ ಕ್ಷೀರ ಸಮುದ್ರದಿಂದ ಹುಟ್ಟಿದರು ಸಮುದ್ರದ ಕಾಲದಲ್ಲಿ. ಆದ ಕಾರಣ ಒಂದು ರೀತಿಯಿಂದ ಸಮುದ್ರದಿಂದ ಹುಟ್ಟಿದವನು ಯಾರು? ಚಂದ್ರ. ಈ ಚಂದ್ರ ಯಾರಯ್ಯ ಅಂತಂದರೆ ಬುಧನ ತಂದೆಯವನು. ಈ ಬುಧ ಎಂಥವನು ಅಂತಂದರೆ ಶ್ರೀಪೂರ್ಣ ಬೋಧ ಅವನು, ಅಂದರೆ ಒಳ್ಳೆಯ ಕಾಂತಿಯಿಂದ ಕೂಡಿಕೊಂಡಿರ್ತಕ್ಕಂಥವನು. ಕಾಂತಿಯಿಂದ ಕೂಡಿಕೊಂಡಿರ್ತಕ್ಕಂಥ ಬುಧನಿಗೆ ತಂದೆಯಾಗಿರತಕ್ಕಂಥ ಚಂದ್ರನ ಉತ್ಪತ್ತಿ ಸ್ಥಾನವಾಗಿರತಕ್ಕಂಥ ಸಮುದ್ರ ಏನದಲ್ಲ ಕ್ಷೀರ ಸಮುದ್ರ, ಆ ಕ್ಷೀರ ಸಮುದ್ರವನ್ನೇ ಸೇರ್ತಾರೆ ಯಾರು? ನಮ್ಮ ಗಂಗೆ ಸೇರ್ತಾಳೆ. ಇನ್ನೆಂಥದ್ದು ಕಾಮಾರಿ ಮಾಕ್ಷ ವಿಷಮಾಕ್ಷ ಯಶಸ್ಪೃಶಂತಿ ಎರಡನೇ ಹೇಳ್ತಾಳೆ. ಅವಳು ಸಾಮಾನ್ಯಳಲ್ಲ. ಕಾಮಾರಿ ಮನ್ಮಥನನ್ನು ಜಯಿಸಿದವನು. ಮಾಕ್ಷ ಅಂದರೆ ಜ್ಞಾನಾಕ್ಷ, ಜ್ಞಾನವೆಂಬ ನೇತ್ರವುಳ್ಳವನು. ವಿಷಮಾಕ್ಷ ಮೂರು ಕಣ್ಣುಗಳನ್ನು, ಸೂರ್ಯ ಚಂದ್ರ ಅಗ್ನಿಲೋಚನನು. ಸೂರ್ಯ ಚಂದ್ರ ಅಗ್ನಿಲೋಚನ ಅಂತ ಅವನಿಗೆ ಹೆಸರು. ಈ ರೀತಿ ಮೂರು ಕಣ್ಣುಗಳುಳ್ಳಿರ್ತಕ್ಕಂಥ ರುದ್ರದೇವರ ಶಿರಸ್ಸನ್ನು ಸ್ಪರ್ಶ ಮಾಡತಕ್ಕಂಥದ್ದು. ಪೂರ್ವೋತ್ತರಾಮಿತ ತರಂಗ ಚರತ್ಸು ಹಂಸ, ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಅಂತಕ್ಕಂಥ ತರಂಗಗಳು ದಂಡಗಳವಲ್ಲ, ಅಲ್ಲಿ ತರಂಗಗಳಿಂದ ಅಂಥ ತರಂಗಗಳಿಂದ ಕೂಡಿಕೊಂಡಿರ್ತಕ್ಕಂಥ ನದಿಯಲ್ಲಿ ತರಂಗಗಳವಲ್ಲ, ಆ ತರಂಗಗಳಲ್ಲಿ ಸಂಚಾರ ಮಾಡತಕ್ಕಂಥ ಹಂಸಪಕ್ಷಿಗಳು. ಅಂದರೆ ಗಂಗಾ ನದಿಯಲ್ಲಿ ಹಂಸಪಕ್ಷಿಗಳು ವಿಹಾರ ಮಾಡ್ತಾ ಇರ್ತಾವೆ. ಅಂಥ ಹಂಸಪಕ್ಷಿಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ದೇವಾಲಿ ಸೇವಿತ ಪರಾಂಘ್ರಿ ಪಯೋಜ ಲಗ್ನ. ದೇವಾಲಿ ಅಂದರೆ ದೇವತೆಗಳ ಸಮೂಹ, ಅಲಿ ಅಂದರೆ ದುಂಬಿಗಳು. ದೇವತೆಗಳು ಎಂಬ ದುಂಬಿಗಳಿಂದ ಸೇವಿಸಲ್ಪಡ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ವಿಷ್ಣುವಿನ ಪಾದಗಳೆಂಬ ಕಮಲಗಳನ್ನು ಅಲ್ಲಿ ಲಗ್ನವಾಗಿರತಕ್ಕಂಥದ್ದು. ಹೌದು, ಅವನ ಪಾದದೆಲ್ಲ ಹುಟ್ಟು ಬಂದಿದ್ದು ನಮ್ಮ ಗಂಗೆ. ಇನ್ನೆಂಥದ್ದಯ್ಯ ನೀಚೋಚ್ಚ ಭಾವ ದುರ್ವಾದ್ಯಜಾಪತಿ ಜಲೈಹಿ. ದುರ್ವಾದಿಗಳು ಅಂತಕ್ಕಂಥ ಮೇಕೆಗಳನ್ನು ತೋಳಗಳನ್ನು ತಿನ್ನತಕ್ಕಂಥ ಜೀವೇಶ ಭೇದ ಗುಣಪೂರ್ತಿ ನೀಚೋಚ್ಚ ಭಾವ ಮುಖನಕ್ಕರ ಗಣೈಸ್ಸಮೇತ. ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವ ಮುಖನಕ್ಕರ ಗಣೈಸ್ಸಮೇತ. ಜೀವೇಶ್ವರ ಭೇದ ಅಂದರೆ ಜೀವ ಪರಮಾತ್ಮ ಭೇದ, ಪರಮಾತ್ಮ ಗುಣಗಳಿಂದ ಅನಂತ ಕಲ್ಯಾಣ ಗುಣಗಳಿಂದ ಪೂರ್ಣನಾಗಿರತಕ್ಕಂಥವನು. ಜಗತ್ತು ಸತ್ಯವಾಗಿರತಕ್ಕಂಥದ್ದು. ನೀಚೋಚ್ಚ ಭಾವ ಅಂದರೆ ಈ ತಾರತಮ್ಯ ಎಂಬುದು ಶತಸಿದ್ಧ, ಇದು ಸತ್ಯ. ಇಂಥ ಇವೇ ಮೊದಲಾಗಿರತಕ್ಕಂಥ ನೀಚೋಚ್ಚ ಭಾವ ಮುಖನಕ್ರ, ಇವೇ ಮೊದಲಾಗಿರತಕ್ಕಂಥ ಇದಲ್ಲ ಜೀವೇಶ ಭೇದ. ಜೀವೇಶ ಅಂತಂದರೆ ಜೀವಿಗಳಲ್ಲಿ ದೊಡ್ಡದಾಗಿರತಕ್ಕಂಥ ಆನೆಯನ್ನು ಭೇದ ಅಂದರೆ ಸೀಳುವುದರಲ್ಲಿ, ತಿನ್ನುವುದರಲ್ಲಿ, ಹರಿದು ತಿನ್ನುವ ಗುಣದಿಂದ ಪೂರ್ಣವಾಗಿರತಕ್ಕಂಥ ಜಗತ್ಸು ಸತ್ವ, ಈ ಜಗತ್ತಿನಲ್ಲಿ ಮಹಾಬಲಶಾಲಿ ಅನಿಸಿಕೊಂಡಿರ್ತಕ್ಕಂಥ ನೀಚೋಚ್ಚ ಭಾವ ಮುಖನಕ್ರ, ತೆಗ್ಗು ಮಿಟ್ಟಗಳಿಂದ ಕೂಡಿಕೊಂಡಿರ್ತಕ್ಕಂಥ ಮುಖ ಉಳ್ಳಂಥ ನಕ್ರ ಗಣೈ ಸಮೇತ, ಮೊಸಳೆಗಳಿಂದ ಕೂಡಿಕೊಂಡಿರುತ್ತೆ. ಗಂಗಾ ನದಿಯಲ್ಲಿ ಅನೇಕ ಮೊಸಳೆಗಳು ಇರ್ತವೆ. ಆ ಮೊಸಳೆಗಳಲ್ಲಿ ಸಾಮಾನ್ಯ ಆನೆ ಮೊದಲಾದವುಗಳನ್ನು ತಿಂದು ಬಿಡ್ತಾವೆ, ಆಡು ಮೊದಲಾದವುಗಳನ್ನು ತಿಂತಾವೆ. ಮಹಾಬಲಿಷ್ಠವಾಗಿರ್ತವೆ. ಮೊಸಳೆ ನೀರಿನಲ್ಲಿರುವವರಿಗೆ ಅದಕ್ಕೆ ಬಹಳ ಶಕ್ತಿ ಅಂತ ಹೇಳ್ತಾರೆ. ಅದೇ ಮೊಸಳೆ ನೆಲಕ್ಕೆ ಬಂದರೆ ಭೂಮಿಗೆ ಬಂದಾಗ ಅದಕ್ಕೆ ಶಕ್ತಿ ಕಮ್ಮಿ ಆಗ್ತದೆ. ಈ ಪ್ರಾಣಿಗಳು, ಬೇರೆ ಪ್ರಾಣಿಗಳು ನೀರಿನಲ್ಲಿ ಪ್ರವೇಶ ಮಾಡ್ತೀವಿ ಅಂದರೆ ಭೂಮಿಯಲ್ಲಿದ್ದಾಗ ಏನು ಶಕ್ತಿ ಇರ್ತದೋ ಅಷ್ಟು ಶಕ್ತಿ ಇರೋದಿಲ್ಲ. ಅಂಥ ಮಹಾಬಲಶಾಲಿಗಳಾಗಿರ್ತಕ್ಕಂಥ ಆನೆ ಮೊದಲಾದವುಗಳನ್ನು ತಿಂದು ಬಿಡ್ತಕ್ಕಂಥ ವಿಚಿತ್ರ ವಕ್ರ ತೆಗ್ಗು ಮಿಟ್ಟಗಳಿಂದ ಕೂಡಿಕೊಂಡಿರ್ತಕ್ಕಂಥ ಮುಖವುಳ್ಳಂಥ ಮೊಸಳೆಗಳಿಂದ ಕೂಡಿಕೊಂಡಿರ್ತಕ್ಕಂಥ ಅದು ಯಾವುದು? ದೇವತಾ ಸರಿತ್. ಇಂಥ ದೇವತಾ ಸರಿತನಂತೆ ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಾತುಗಳವೆ. ಹಾಗಾದ್ರೆ ಇವೆಲ್ಲ ರಾಘವೇಂದ್ರ ಸ್ವಾಮಿಗಳಿಗೆ ಸರಿ ಹೋಗ್ತದೆ. ಶ್ರೀ ಪೂರ್ಣಬೋಧ ಗುರುತೀರ್ಥಮಯೋಬ್ಧಿಪಾರ ಸಂಪದ್ಭರಿತವಾಗಿರತಕ್ಕಂಥ ಆನಂದ ತೀರ್ಥರು, ಅವರ ಶ್ರೇಷ್ಠವಾಗಿರತಕ್ಕಂಥ ತೀರ್ಥ ಅಂದರೆ ಶಾಸ್ತ್ರನೇ ಒಂದು ಸಮುದ್ರ, ಅದನ್ನೇ ಹೊಂತದ. ಅಂದರೆ ರಾಯರು ಏನು ಗ್ರಂಥ ಮಾಡಿದರು, ಏನೊಂದು ವಿಷಯ ಹೇಳಿದರು, ಏನು ಉಪನ್ಯಾಸ ಮಾಡಿದರು, ಅವು ಎಲ್ಲಿರ್ತವೆ? ನಮ್ಮ ವಿಚಾರ ಲೌಕಿಕವಾಗಿರ್ತಕ್ಕಂಥ ಮಾತುಗಳಾಗಿರೋದಿಲ್ಲ. ಎಲ್ಲವೂ ಆಚಾರ್ಯ ಮಧ್ವರ ವಾಕ್ಯಗಳನ್ನೇ ಪ್ರಮಾಣವನ್ನಾಗಿಟ್ಟುಕೊಂಡು ಅವರ ಮಾತುಗಳಿಗೆ ಸರಿ ಹೋಗುವ ರೀತಿಯಲ್ಲಿ, ಅವುಗಳಿಗೆ ಹೊಂದಿಕೊಳ್ಳುವ ರೀತಿಯಲ್ಲಿ ರಾಯರು ಮಾತಾಡ್ತಾ ಇರ್ತಾರೆ. ರಾಯರು ಒಂದು ಗ್ರಂಥ ಬರೆದ್ರಿಂದ ಅದು ತುಂಬ ಏನಿರ್ತದೆ,
ಆಚಾರ್ಯ ಮಧ್ವರ ಸಿದ್ಧಾಂತ ಇರ್ತದೆ. ರಾಮಾಯಣ ಬರೆದಲ್ರಿ, ರಾಮಾಯಣದಲ್ಲಿ ಆಚಾರ ಸಿದ್ಧಾಂತ ಏನದು ನೀನು ತಿಳ್ಕೊಂಡೀಯ. ರಾಮಾಯಣ, ಕೃಷ್ಣಚಾರಿತ್ರ ಮಂಜರಿ, ರಾಮಚಾರಿತ್ರ ಮಂಜರಿ ಇವೆಲ್ಲ ರಾಮಕೃಷ್ಣರಿಗೆ ಸಂಬಂಧಪಟ್ಟ ಕಥೆಗಳನ್ನು ಹೇಳಿದರು. ಅದು ಆಚಾರ್ಯರ ಸಿದ್ಧಾಂತಕ್ಕೆ ಅನುಗುಣವಾಗಿ ಹೇಳಿದ್ದಾರೆ. ಆಚಾರ್ಯರು ರಾಮಾಯಣಕ್ಕೆ ಮತ್ತು ಭಾರತಕ್ಕೆ, ಭಾಗವತಕ್ಕೆ ತಾತ್ಪರ್ಯ ಬರೆದು ಕೃಷ್ಣನ ಚರಿತ್ರೆಯಲ್ಲಿ, ರಾಮನ ಚರಿತ್ರೆಯಲ್ಲಿ ಇಂಥ ಚಿಂತನೆ ಮಾಡಬೇಕು ಅಂತ ಏನು ಹೇಳಿದ್ದಾರಲ್ಲ ಅದಕ್ಕೆ ಅನುಗುಣವಾಗಿ, ಅಂದರೆ ಕೃಷ್ಣನ ಕಥೆ ಹೇಳಿದರು, ರಾಮನ ಕಥೆ ಹೇಳಿದರು ಕೂಡ ಆಚಾರ್ಯ ಮಧ್ವರ ಜ್ಞಾನಕ್ಕನುಗುಣವಾಗಿ, ಅವರ ಹೇಳಿಕೆಗೆ ಅನುಗುಣವಾಗಿ ಅವರು ಹೇಳಿದ್ದಾರೆ. ಅದು ಕಾರಣ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಭಾರ ಆಚಾರ್ಯ ಮಧ್ವರ ಶಾಸ್ತ್ರಗಳು ಅಂದರೆ ಅದೇನು ಸಾಮಾನ್ಯ ಅಲ್ಲ, ಅದು ಕ್ಷೀರ ಸಮುದ್ರ ಇದ್ದಾಗೆ ವಿಶಾಲವಾಗಿ ಎಷ್ಟು ಅಗದುರೋದ್ರಲ್ಲಿ ಬರ್ತಾ ಇರ್ತದೆ, ಅದ್ಭುತವಾದದ್ದು ನಮ್ಮ ಮಾತು. ಅಂಥ ಆಚಾರ್ಯರ ಶಾಸ್ತ್ರಗಳು ಎಂತಕ್ಕಂಥ ಕ್ಷೀರ ಸಮುದ್ರವನ್ನು ಹೊಂದತಕ್ಕಂಥದ್ದು. ಇನ್ನೇನು ಕಾಮ ರುದ್ರದೇವರ ತಲೆಯನ್ನು ಸ್ಪರ್ಶ ಮಾಡ್ತಕ್ಕಂತಹದ್ದು ರಾಯರ ವಾಣಿ. ಈ ರಾಯರ ಗ್ರಂಥಗಳು, ರಾಯರ ಮಾತುಗಳೇನವಲ್ಲ, ಅವುಗಳನ್ನು ರುದ್ರದೇವರು ಶಿರಸಾಧಾರಣ ಮಾಡ್ತಾರೆ. ಕಾಮಾರಿ ಇಲ್ಲಿ ಎರಡೆರಡು ಅರ್ಥ ಮಾಡಲಿಕ್ಕೇನಿಲ್ಲ. ಮೇಲಿಂದಕ್ಕೆ ಶ್ರೀ ಪೂರ್ಣಬೋಧ ಗುರುತೀರ್ಥ ಭಯೋಬ್ಧಿಭಾರ ಅಂಬೋದಕ್ಕೆ ಬೇರೆ ಬೇರೆ ಅರ್ಥ ಹೇಳಿದ್ವಿ. ಗಂಗೆಗೆ ಹೇಳುವಾಗ ಅರ್ಥ ಬೇರೆ, ಆಚಾರ್ಯ ರಾಘವೇಂದ್ರ ಸ್ವಾಮಿಗಳ ವಾಕ್ಯಕ್ಕೆ ಹೇಳುವಾಗ ಅರ್ಥ ಬೇರೆ. ಗಂಗೆಗೆ ಹೇಳುವಾಗ ಏನು ಹೇಳಿದ್ವಿ? ಶ್ರೀ ಅಂದರೆ ಶ್ರೀಯಿಂದ ಸಂಪತ್ತಿನಿಂದ ಪೂರ್ಣವಾಗಿರ್ತಕ್ಕಂಥ, ಬೋಧ ಅಂತಂದರೆ ಏನು ಮಾಡಿದ್ವಿ ಅಂತ ಬುಧ ಅಂತ ಅರ್ಥ ಮಾಡಿದ್ವಿ. ಬುಧ ಎಂಬ ದೇವರು ಜಲಾಭಿಮಾನಿ ದೇವತೆ, ಅವನಿಗೆ ಗುರು ಅಂತಂದರೆ ಅಪ್ಪ, ತಂದೆ ಯಾರು? ಚಂದ್ರ ಅಂತ ಅರ್ಥ ಮಾಡಿದ್ವಿ. ಅಂಥ ಚಂದ್ರನಿಗೆ ಉತ್ಪತ್ತಿ, ತೀರ್ಥ ಅಂದರೆ ಉತ್ಪತ್ತಿ ಸ್ಥಾನ ಅಂತ ಮಾಡಿದ್ವಿ. ಅಂಥ ಕ್ಷೀರ ಸಮುದ್ರ ಅಂತ ಅರ್ಥ ಮಾಡಿದ್ವಿ. ಇಲ್ಲಿ ರಾಯರ ಪರವಾಗಿ ಅರ್ಥ ಮಾಡುವಾಗ ಆಚಾರ್ಯ ರಾಘವೇಂದ್ರ ಸ್ವಾಮಿಗಳ ವಾಕ್ಯ ಅಂತವು ಶ್ರೀಪೂರ್ಣ, ಶ್ರೀ ಅಂದರೆ ಸಂಪತ್ತಿನಿಂದ ಪೂರ್ಣ ತುಂಬಿಕೊಂಡಿರ್ತಕ್ಕಂಥ, ಅಂದರೆ ರಾಯರ ಆಚಾರ್ಯ ಮಧ್ವರ ಗ್ರಂಥಗಳು ಮೋಕ್ಷವನ್ನೇ ಕೊಡ್ತಾವೆ. ಶ್ರೀಯಿಂದ ಸಂಪತ್ತು, ಎಂಥ ಸಂಪತ್ತು? ಮೋಕ್ಷವೆಂಬ ಸಂಪತ್ತನ್ನು ಕೊಡ್ತಾವೆ. ಮೋಕ್ಷ ಸಂಪತ್ತನ್ನು ಕೊಳ್ಳಕ್ಕೆ ಸಮರ್ಥವಾಗಿ ಪೂರ್ಣವಾಗಿರತಕ್ಕಂಥ ಪೂರ್ಣಬೋಧ, ಶ್ರೀ ಎಂದು ಸಂಪದ್ಭರಿತವಾಗಿರ್ತಕ್ಕಂಥ ಪೂರ್ಣಬೋಧರು ಅಂದರೆ ಜ್ಞಾನಪೂರ್ಣರು ಅಂತ ಅರ್ಥ, ಆನಂದ ತೀರ್ಥರು ಅಂತ ಅರ್ಥ. ಅಲ್ಲಿ ಶ್ರೀಪೂರ್ಣ ಅಂತಂದರೆ ಪೂರ್ಣಬೋಧ ಅಂದರೆ ಪೂರ್ಣ ಅಂದರೆ ತುಂಬಿದ, ಬೋಧ ಅಂದರೆ ಬುಧ ಅಂತ ಅರ್ಥ ಮಾಡಿದ್ದೇವೆ. ಇಲ್ಲಿ ಪೂರ್ಣಬೋಧ ಅಂತ ಎರಡನ್ನು ಕಲಿಸಿ ಆಚಾರ್ಯ ಮಧ್ವರು ಅಂತ ಅರ್ಥ ಮಾಡಿದ್ವಿ. ಗುರು ಎಂಬುದಕ್ಕಲ್ಲಿ ಉತ್ಪತ್ತಿ ಸ್ಥಾನ, ಹುಟ್ಟಿದ ಅಂತಂದು ಅರ್ಥ ಮಾಡಿ. ಇಲ್ಲಿ ಗುರು ಅಂದರೆ ಗುರು ಶ್ರೇಷ್ಠವಾಗಿರತಕ್ಕಂಥ, ತೀರ್ಥ ಅಂದರೆ ಅಲ್ಲಿ ಏನು ಮಾಡಿದ್ವಿ? ಜನ್ಮ ಅಂತ ಅರ್ಥ ಮಾಡಿದ್ವಿ. ಇಲ್ಲಿ ರಾಯರ ಪರವಾಗಿ ಹೇಳುವಾಗ ತೀರ್ಥ ಅಂದರೆ ಶಾಸ್ತ್ರಗಳು ಅಂತ ಅರ್ಥ ಮಾಡಿದ್ವಿ. ರಾಯರು ಬರೆದ ಗ್ರಂಥಗಳು ಇವೆಲ್ಲ ಕೂಡ ಶಾಸ್ತ್ರಗಳು, ಮಧ್ವಾಚಾರ್ಯರು ಬರೆದಿರ್ತಕ್ಕಂಥದ್ದು. ಸೊ ಆದರೆ ಎರಡನೇ ವಿಶೇಷಣ ಅದಲ್ಲ. ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ, ಇಲ್ಲಿ ಎರಡು ಅರ್ಥ ಇಲ್ಲ. ಗಂಗೆಗೆ ಹೇಳಬೇಕಾದರೂ ಇದೇ ಅರ್ಥ, ರಾಯರ ವಾಣಿಗೆ ಹೇಳಬೇಕಾದ್ರೆ, ಗಂಗೆಗೆ ಹೇಳಬೇಕಾದ್ರೆ ಕಾಮಾರಿ ಮನ್ಮಥನನ್ನು ಜಯಿಸಿದ, ಮಾಕ್ಷ ಜ್ಞಾನಾಕ್ಷವುಳ್ಳ, ಜ್ಞಾನನೇತ್ರವುಳ್ಳಂಥ, ವಿಷಮಾಕ್ಷ ಮೂರು ಕಣ್ಣುಗಳಿಂದ ಕೂಡಿಕೊಂಡಿರ್ತಕ್ಕಂಥ ರುದ್ರದೇವರ ಶಿರಸ್ಸನ್ನು ಮುಟ್ಟಿದ. ಇದು ಗಂಗೆಗೆ ಅರ್ಥ. ಗಂಗೆ ಅಂತ ಅದು ಗಂಗೆ, ಅವಳು ಗಂಗೆ ಸಾಮಾನ್ಯ ಅಲ್ಲ. ಆ ಸ್ವರ್ಧುನಿಯಿಂದ ಧುಮುಕಿದಾಗ, ಭೂಮಿಗೆ ಧುಮುಕುವಾಗ ಸಾಕ್ಷಾತ್ ರುದ್ರದೇವರು ಅದನ್ನು ತಲೆಯಲ್ಲಿ ಧಾರಣ ಮಾಡಿದರು. ಅದೇ ರಾಯರ ಪರವಾಗಿ ಅರ್ಥ ಮಾಡಬೇಕಾದ್ರೆ ಅದೇ ಅರ್ಥ. ರಾಯರ ಗ್ರಂಥಗಳು ಎಂಥವಪ್ಪ? ಕಾಮಾರಿ ಮನ್ಮಥನನ್ನು ಗೆದ್ದಿರತಕ್ಕಂಥ, ಮಾಕ್ಷ ಜ್ಞಾನಾಕ್ಷನಾಗಿರ್ತಕ್ಕಂಥ, ಜ್ಞಾನ ಪರಿಪೂರ್ಣನಾಗಿರ್ತಕ್ಕಂಥ, ಜ್ಞಾನ ನೇತ್ರವುಳ್ಳಂಥ, ವಿಷಮಾಕ್ಷ ತ್ರಿಲೋಚನ ಅಂತ ಕರೆಸಿಕೊಳ್ತಕ್ಕಂಥ ರುದ್ರದೇವರ ಶಿರಸ್ಸನ್ನು ಸ್ಪೃಶಿ ಅಂದರೆ ಸ್ಪೃಶಂತಿ ಮುಡ್ತಕ್ಕಂಥ, ಅಂದರೆ ಶಿರಸ್ಸಿನ ಮೇಲೆ ನಿಲ್ತಕ್ಕಂಥ, ಮರಿಬಾರ್ದು. ಈ ಮಾತನ್ನು ಜ್ಞಾಪಕ ಇಟ್ಕೊಂಡಿರ್ಬೇಕು ನಾವು. ಇನ್ನು ಇನ್ನು ಮುಂದಿನ ಎಲ್ಲ ಹೇಳಿದ್ನಲ್ಲ, ಪೂರ್ವೋತ್ತರಾಮಿತ ತರಂಗ ಚಲತ್ಸು ಹಂಸ. ರಾಯರ ಗ್ರಂಥಗಳಲ್ಲಿ ಪರಮಹಂಸರು ಅನೇಕ ಸನ್ಯಾಸಿಗಳು ವಿಹಾರ ಮಾಡ್ತಾರೆ. ಮತ್ತು ಇನ್ನೆಂಥದ್ದದು ಜೀವೇಶ ಭೇದ ಗುಣ ದುರ್ವಾದ್ಯಜ, ದುರ್ವಾದಿಗಳು ಅಂತಕ್ಕಂಥ ಮೇಕೆಗಳನ್ನು ತಿಂದು ಹಾಕಿಬಿಡ್ತಾವೆ. ಅಂದರೆ ಅವ್ರ ಮುಂದೆ, ಅವರ ಗ್ರಂಥಗಳ ಮುಂದೆ ಯಾವ ದುರ್ವಾದಿಗಳು ನಿಂದಿರಲಿಕ್ಕಾಗೋದಿಲ್ಲ ಮಾತು. ಇನ್ನೇನು ಹೇಳ್ತದದು? ಜೀವೇಶರ ಭೇದವನ್ನು ಹೇಳ್ತಕ್ಕಂಥದ್ದು. ಗುಣಪೂರ್ತಿ ಪರಮಾತ್ಮ ಅಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಹೇಳ್ತದೆ ಆಚಾರ್ಯರದು. ಜಗತ್ತು ಸತ್ಯವಾದದ್ದು ಅಂತ ಹೇಳ್ತದೆ, ತಾರತಮ್ಯ ಉಂಟು ಅಂತ ಹೇಳ್ತದೆ. ಇವೇ ಮೊದಲಾಗಿರ್ತಕ್ಕಂಥ ಅಪೂರ್ವವಾದ ವಿಷಯಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಅಂತ ರಾಘವೇಂದ್ರ ಸ್ವಾಮಿಗಳ ವಾಗ್ದೇವತಾ ನನ್ನನ್ನು ರಕ್ಷಣೆ ಮಾಡಲಿ ಅಂತ ಇದರಲ್ಲಿ ಕೇಳ್ಕೊತಾರೆ. ಅಂದರೆ ಏನಾಯ್ತು, ಇಲ್ಲಿ ರಾಯರ
ಗ್ರಂಥಗಳನ್ನು, ಅವರ ಮಾತುಗಳನ್ನು ದೇವಗಂಗೆಗೆ ಹೋಲಿಸಿ 5 ವಿಶೇಷಣಗಳನ್ನು ಹೇಳಿದ್ದಾರೆ ಮಾತು. ಇದರ ಮರ್ಮ ಏನು, ಇದರ ನಿಜವಾದ ಬರೀ ಅರ್ಥ ತಿಳ್ಕೊಂಡಿವೆ ನಾವು, ಇದರ ಮರ್ಮ ಏನು ಅಂತ ಈಗ ಮುಂದೆ ತಿಳ್ಕೊಂಬೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ.